ನನಗಂತೂ ಭಗವಂತನಿಗೆ ಏನ್ ಹೇಳ್ಬೇಕೋ ಇವ್ರಿಗೆ ಏನ್ ಹೇಳ್ಬೇಕು ಅಂತ ಕೈ ಮುಗಿಬೇಕು ಅಂತ ನನ್ಗನ್ನಿಸ್ತದೆ. ಇನ್ನೊಬ್ರಿಗೆ ಶೇರ್ ಮಾಡ್ಬೇಕು, 4 ಜನ ಬರ್ಬೇಕು, ಇದರಿಂದ ಮುಕ್ತಿ ಆಗ್ಬೇಕು, ಇವರಿಂದ ಈ ಕಾಯಿಲೆಯಿಂದ ಈಚೆ ಬರ್ಬೇಕು. ಈ ಕಾಯಿಲೆಯಿಂದ ನಮ್ ತಂದೆನೂ ಕಳ್ಕೊಬಿಟ್ಟು ನಮಗೂ ಗೊತ್ತಾಗ್ಲಿಲ್ಲ. ಈ ತರ ಇಲ್ಲ ಇದ್ದಿದ್ರೆ ನಮ್ ತಂದೆನೂ ಉಳಿಸ್ಕೋಬೋದಾಗಿತ್ತೇನೋ ಅಂತ ನನ್ಗೆ ಈಗ ಅಳ ಬರ್ತದೆ, ತಡ್ಕಕ್ಕಾಯ್ತಾ ಇಲ್ಲ. ಆದ್ರೂ ಇವ್ರನ್ನಾರ ಉಳಿಸ್ಕವ ಅಂತ ಫೋನಲ್ಲಿ ನೋಡ್ಕೊಂಡು ನಮ್ ಚಿಕ್ಕಪ್ಪನ ಉಳಿಸ್ಕೊಂಡು ಪರವಾಗಿಲ್ಲ ನಡೀತಾರೆ. ಆಕ್ಟಿವ್ ಆಗಿ ಒಂಚೂರು ಅವ್ರೆ, ಊಟ ತಿಂಡಿ ಏನು ಪ್ರಾಬ್ಲಮ್ ಇಲ್ಲ, ನಿದ್ದೆ ಚೆನ್ನಾಗ್ ಮಾಡ್ತಾರೆ. ಅದೊಂದು ಖುಷಿ ನಮ್ಗೆ. ನಮಸ್ತೆ ಸರ್, ಮೀನಾ, ಮಂಡ್ಯದಿಂದ. ನಮ್ ಚಿಕ್ಕಪ್ಪ ಶಂಕರ್ ಅಂತ, ವಯಸ್ಸು 48. ಅವ್ರಿಗೆ ಫಸ್ಟ್ ಸ್ಟ್ರೋಕ್ ಆಗಿತ್ತು. ಅದು ನರ್ವ್ ಡಾಕ್ಟರ್ ಇಂದ ನಾವು ಮೆಡಿಸಿನ್ ಕೊಡಿಸ್ತಿದ್ವಿ. ಅವರು ಬ್ಲಡ್ ಟೆಸ್ಟ್ ಮಾಡ್ಸಿರ್ಲಿಲ್ಲ. 4 ವರ್ಷದಿಂದ ಮನಿಗವ್ರೆ. ಆದ್ಮೇಲೆ ನಾವು ಯಾರೋ ನಮ್ ಚಿಕ್ಕಪ್ಪ ಅವ್ರ ಫ್ರೆಂಡೇ ಅವ್ರ ದೊಡ್ಡಪ್ಪನ ಮಗ ಥೆರಪಿ ಇದೆ, ಕೈಯಿಂದ ಮಸಾಜ್ ಮಾಡ್ತಾರೆ, ಅಲ್ಲಿ ಬಂದ್ರೆ ಸರಿ ಹೋಯ್ತದೆ ಅಂತ ಅಂದ್ರು. ಈ ತರ ಒಳಗಡೆ ಆಗಿರೋದು ನಮಗ್ ಗೊತ್ತಿಲ್ಲ. ನಮ್ದು ಬರೀ ಸ್ಟ್ರೋಕ್ ಆಗದೆ ಇದು ಕೈ ಎಲ್ಲ ಎಳ್ಕೊಬಿಟ್ಟಿತ್ತಲ್ವಾ, ಅದ್ರದ್ದು ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಒಳಗಡೆ ಏನಾಗಿದೆ ಅಂತ ನಮಗ್ ಗೊತ್ತಿರ್ಲಿಲ್ಲ ಸರ್. ಅದಕ್ಕೆ ಆಮೇಲೆ ಅಲ್ಲಿಗೆ ಕರ್ಕೊಂಡ್ ಹೋದ್ಮೇಲೆ ಅವ್ರು ಸಡನ್ ಆಗಿ ಮೆಡಿಸಿನ್ ಕೊಟ್ಟಿಲ್ಲ. ಪೇಷಂಟ್ ನೋಡಿದ್ರು, ಬ್ಲಡ್ ಟೆಸ್ಟ್ ಮಾಡಿಸ್ಕೊ ಬನ್ನಿ, ಅದು ಬ್ಲಡ್ ಟೆಸ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ನಾವು ಥೆರಪಿ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ನಾವು ಬ್ಲಡ್ ಟೆಸ್ಟ್ ಮಾಡ್ಸು ಕರ್ಕೋದ್ವಿ. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತಕೊಬಂದು ಅವ್ರಿಗೆ ತೋರಿಸಿದ್ವಿ. ಅವ್ರು ಹೇಳಿದ್ರು ರಕ್ತ ಇನ್ಫೆಕ್ಷನ್ ಆಗದೆ ಥೆರಪಿ ಮಾಡಕ್ ಆಗಲ್ತು, ಜರ ಕ್ಲಿಯರ್ ಮಾಡ್ಕೊ ಬನ್ನಿ, ಆಮೇಲೆ ನಾವು ಆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತಂದ್ರು. ಹಂಗಂದ್ಲಿ ಅವರು ಮಂಡ್ಯದಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ ಅಂದ್ರು. ಅಲ್ಲೂ ಕರ್ಕೊ ಹೋದ್ವಿ. ಮಂಡ್ಯದಲ್ಲಿ ಮಾಡಿದ್ರು ಬ್ಲಡ್ ಟೆಸ್ಟ್ ನೋಡ್ಬಿಟ್ಟು ಅದು ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು. ನಮ್ಗೆ ಭಯ ಆಯ್ತು. ನಾವೇನ್ ಅನ್ಕೊಂಡಿದ್ದ ಬರೀ ಸ್ಟ್ರೋಕ್ ಆಗದೆ, ಅದರಿಂದ ಇವ್ರು ಮ್ಯಾಕ್ ಹೇಳ್ತಾ ಇಲ್ಲ ಅಂತ ನಾವ್ ಅನ್ಕೊಂಡ್ಬಿಟ್ಟಿದ್ದೋ. ಆಮೇಲೆ ಅಲ್ಲಿ ವಿಷಯ ತಿಳಿದ್ಮೇಲೆ ನಾವು ಕರ್ಕೊ ಹೋದ್ಮೇಲೆ ಅಲ್ಲಿ ಬ್ಲಡ್ ಟೆಸ್ಟ್ ಬೇಜಾನ್ ತರ ಟೆಸ್ಟ್ ಗಳೆಲ್ಲ ಮಾಡ್ಸಿದ್ರು. ಮತ್ತೆ ತಲೆನೂ ಮಾಡ್ಸಿದ್ರು, ಮೈಂಡ್ಗೆ ಏನಾರ ಇಳ್ದಿದ್ಯಾ, ಲಿವರ್ಗೆ ಏನಾರ ಇಳ್ದಿದ್ಯಾ, ಎಲ್ಲ ಪ್ರತಿಯೊಂದು ಟೆಸ್ಟ್ ಮಾಡಿಸಿದ್ರು. ಆಮೇಲೆ ಮಾಡಿಸ್ತಾ ಅದು ಟೆಸ್ಟ್ ಯಾವಾಗ ಮಾಡಿಸ್ತಾ ಅದು ಒಂದೊಂದು ದಿನಕ್ಕೆ ಎಲ್ಲಾನು ಮಾಡಿಸ್ತಿರ್ಲಿಲ್ಲ. ಒಂದೊಂದು ಟೆಸ್ಟ್ ಒಂದೊಂದು ವಾರ 15 ದಿನ ಈ ತರ ಆಯ್ತಿತ್ತು. ಆವಾಗೆಲ್ಲ ಈಸ್ಕೊತಾ ನಾವು ಅವೆಲ್ಲ ಕಲೆಕ್ಟ್ ಮಾಡ್ಕೋಷ್ಟರಲ್ಲಿ ನಾವು ಇದ ಫೋನಲ್ಲಿ ನೋಡಿದ್ವಿ. ಪುನರ್ಜನ್ಮ ಆಯುರ್ವೇದಿಕ್ ಅಂತ ಫೋನಲ್ಲಿ ನೋಡಿದ್ನೆ, ನಾನೇ ನೋಡಿದ್ದು. ನಂಬರ್ ತಕೊಂಡೆ, ಫೋನ್ ಮಾಡಿದ್ರೆ ಇದು ಗೊತ್ತಾ ಒಳ್ಳೇದ ಅನ್ನಿಸ್ತು ನನ್ಗೆ. ಇಲ್ಲಿ ಹೋದ್ರೆ ಸರಿ ಹೋಗ್ಬೋದೇನೋ ಅಂತ ನನ್ಗೆ ಅನ್ನಿಸ್ತು. ಅವಾಗ ಫೋನಲ್ಲಿ ನೋಡ್ಕೊಂಡು ನಾವ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಅವ್ರಿಗೆ ಸ್ಟ್ರೋಕ್ ಆಗಿ 4-5 ವರ್ಷ ಆಯ್ತು. ಇದು ಕಂಡು ನಮ್ಗೆ ಈಗ ತಕ್ಷಣಕ್ಕೆ ಅವ್ರು ಬ್ಲಡ್ ಟೆಸ್ಟ್ ಅದು ಥೆರಪಿ ಕೊಡೋಕೆ ಅವ್ರು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಾಗಿ ನಮ್ಗೆ ಇದು ಈ ತರ ಆಗದೆ ನಮ್ಗೆ ಗೊತ್ತಾದ್ರು. 2-3 ತಿಂಗಳಾಯ್ತೇನ. ಅವ್ರು ಮೊದ್ಲು ಡ್ರಿಂಕ್ಸ್ ಏನೋ ಮಾಡ್ತಿದ್ರು ಅನ್ನೋ ಅನ್ಕೋತೀನಿ, ಸ್ಮೋಕ್ ಏನ್ ಮಾಡ್ತಿರ್ಲಿಲ್ಲ, ಅನ್ಸಾಕ್ತಿದ್ರು. ನಮ್ಮ ಅತ್ತೆ ಅವರೇ ನೋಡ್ಕೋದು, ಅವ್ರಿಗೆ ಏನ್ ಬೇಕು ನಾನು ಸಪ್ಲೈ ಮಾಡ್ತೀನಿ, ನಮ್ಮ ಅತ್ತೆ ಅವರು ನೋಡ್ಕೋತಾರೆ. ಅವ್ರ ಯೋಗಕ್ಷೇಮ, ಊಟ ತಿಂಡಿ ಎಲ್ಲ ಅವ್ರೆ. ಟೆಸ್ಟ್ ಮಾತ್ರ ಮಾಡಿಸಿದ್ವಿ ಅಷ್ಟೇ ಹೊರತಾಗಿ ಅಲ್ಲಿ ಯಾವ ಮೆಡಿಸನ್ ಏನು ನಾವು ಕೊಡ್ಸಿಲ್ಲ. ಇದೇ ನಾವು ಓಂ ಪ್ರಥಮ ಫಸ್ಟ್ ಇದೇ ಕೊಡ್ಸಿದ್ ನಾವು. ಇದು 1 ಮಂತ್ ಇಂದ ಫಸ್ಟ್ ಬಂದಾಗ ಒಂಥರ ಬ್ಲಡ್ ಬ್ಲಾಕ್ ಆಗಿತ್ತು. ಇವಾಗ ಮಾಡಿಸಿದ್ವಿ ಬ್ಲಡ್ ಟೆಸ್ಟ್ ಅವ್ರು 1 ಮಂತ್ ಆದ್ಮೇಲೆ ಡಾಕ್ಟರ್ ಹೇಳಿದ್ರು, 1 ಮಂತ್ ಆದ್ಮೇಲೆ ಬ್ಲಡ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕಳ್ಸಿ ಅಂತ ಹೇಳಿದ್ರು. ಮಾಡಿಸಿದ್ವಿ, ಈಗ ನಾರ್ಮಲ್ ಆಗಿದೆ ಅಂತ ಹೇಳವ್ರೆ. ನಮ್ಗೆ ಖುಷಿ ಆಯ್ತು. ಇದು 2ನೇ ಕಿಟ್ಟು ಅಂದ್ರೆ ಅವರು ಒಂಚೂರು ಪರವಾಗಿಲ್ಲ ನಡೀತಾರೆ, ಆಕ್ಟಿವ್ ಆಗಿ ಒಂಚೂರು ಅವ್ರೆ, ಊಟ ತಿಂಡಿ ಏನು ಪ್ರಾಬ್ಲಮ್ ಇಲ್ಲ, ನಿದ್ದೆ ಸರಿಯಾಗಿ ಬರ್ತಿರ್ಲಿಲ್ಲ, ನಿದ್ದೆ ಚೆನ್ನಾಗ್ ಮಾಡ್ತಾರೆ. ಅದೊಂದು ಖುಷಿ ನಮ್ಗೆ. ಇನ್ನೊಬ್ರಿಗೆ ಶೇರ್ ಮಾಡ್ಬೇಕು ಅಂತ ನಮ್ಗೆ ಖುಷಿ, ಆಸೆ. ಅಂದ್ರೆ ಇನ್ನೊಂದ್ ಜೀವ ಉಳ್ಕತ್ತದೆ ಅಂತ ಭರವಸೆ ನಮಗ್ ಕೊಟ್ಬಿಟ್ಟದೆ ಭಗವಂತ. ಇನ್ನು ಇಂಥ ಕಾಯಿಲೆಯಲ್ಲಿ ಇರೋರು ಒಳ್ಳೇದಾಗ್ಲಿ ಅವ್ರಿಗೆ, ಅವರು ಬರ್ಲಿ ಇಲ್ಲಿಗೆ, ಇಷ್ಟ ಜಾಗಕ್ಕೆ ಬಂದು ಅವರು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಸರ್. ಅವ್ರು ಹೇಳಿದ್ರು ಬ್ಲಡ್ ಟೆಸ್ಟ್ ಬ್ಲಡ್ ಅಲ್ಲಿ ತರ ಕಾಣಿಸ್ತಾ ಇದೆ, ಮೆಡಿಸಿನ್ ತಕೊಂಡ್ರೆ ಚೆನ್ನಾಗಾಯ್ತಾರೆ, ನೋಡ್ಬೇಕು, ನಮ್ಮ ಕೈಲಿ ಏನಿಲ್ಲ, ಭಗವಂತನ ಇಚ್ಛೆ ಅಂತ ಹೇಳಿದ್ರು ಅವರು. ನನ್ಗಂತೂ ಭಗವಂತನಿಗೆ ಏನ್ ಹೇಳ್ಬೇಕೋ ಇವ್ರಿಗೆ ಏನ್ ಹೇಳ್ಬೇಕು ಅಂತ ಕೈ ಮುಗಿಬೇಕು ಅಂತ ನನ್ಗನ್ನಿಸ್ತದೆ. ಇನ್ನೊಬ್ರಿಗೆ ಶೇರ್ ಮಾಡ್ಬೇಕು, 4 ಜನ ಬರ್ಬೇಕು, ಇದರಿಂದ ಮುಕ್ತಿ ಆಗ್ಬೇಕು, ಇವರಿಂದ ಈ ಕಾಯಿಲೆಯಿಂದ ಈಚೆ ಬರ್ಬೇಕು. ಈ ಕಾಯಿಲೆಯಿಂದ ನಮ್ ತಂದೆನೂ ಕಳ್ಕೊಬಿಟ್ಟು ನಮಗೂ ಗೊತ್ತಾಗ್ಲಿಲ್ಲ. ಈ ತರ ಇಲ್ಲ ಇದ್ದಿದ್ರೆ ನಮ್ ತಂದೆನೂ ಉಳಿಸ್ಕೋಬೋದಾಗಿತ್ತೇನೋ ಅಂತ ನನ್ಗೆ ಈಗ ಅಳ ಬರ್ತದೆ, ತಡ್ಕಕ್ಕಾಯ್ತಾ ಇಲ್ಲ. ಆದ್ರೂ ಇವ್ರನ್ನಾರ ಉಳಿಸ್ಕವ ಅಂತ ಫೋನಲ್ಲಿ ನೋಡ್ಕೊಂಡು ನಮ್ ಚಿಕ್ಕಪ್ಪನ ಉಳಿಸ್ಕೊಂಡು. ಥ್ಯಾಂಕ್ ಯು ಸರ್.